ಶ್ರೀ ಸಾಯಿಬಾಬಾ ಜೀವನ ಚರಿತೆ. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 3, ಅಧ್ಯಾಯ 7. ಎಚ್ ವಿ ಸಾಥೆ. ರಾವ್ ಬಹದ್ದೂರ್ ಹರಿವಿನಾಯಕ ಸಾಥೆ. ರಾವ್ ಬಹದ್ದೂರ್ ಹರಿವಿನಾಯಕ ಸಾಥೆಯವರು ಬೊಂಬೈ ಪ್ರಾಂತ್ಯದ ಡೆಪ್ಯೂಟಿ ಕಲೆಕ್ಟರ್ ಮತ್ತು ಸೆಟ್ಲ್ಮೆಂಟ್ ಅಧಿಕಾರಿ ಆಗಿದ್ದರು. ಅವರು ಬಾಬಾರವರಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟು ಶಿರಡಿಯಲ್ಲಿ 1903ರಿಂದ 1906ರಲ್ಲಿ ಮೊದಲಿಗೆ ಛತ್ರ ಕಟ್ಟಿ ಉತ್ತಮ ಸೇವೆ ಸಲ್ಲಿಸಿದರು. ಬಾಬಾರವರ ಪ್ರಖ್ಯಾತಿ ಎಲ್ಲೆಡೆ ಹಬ್ಬಿತು. ಬಾಬಾ ಭಕ್ತರು ಅಲ್ಲಿ ತಂಗಲು ಕೆಲವೇ ಗೃಹಗಳಿದ್ದು ಕೆಲವರು ಮರದ ಕೆಳಗೆ ಇರುತ್ತಿದ್ದರು. ಆದ್ದರಿಂದ ಸಾಥೇವಾಡ ಈ ದಿಶೆಯಲ್ಲಿ ಶಿರಡಿ ಯಾತ್ರಿಕರಿಗೆ ನೆರವಾಯಿತು. ಅವರ ಎರಡನೇ ಸೇವೆ ಏನೆಂದರೆ ಬಾಬಾರವರಿಗೆ ಸಾಮೂಹಿಕ ಪೂಜೆ ಆರತಿ ಆರಂಭ ಮಾಡಿ ಮೊದಲಿಗೆ ಪೂಜಾರಿಯನ್ನು ನೇಮಿಸಿದರು. ಆ ಪೂಜಾರಿ ಹೆಸರು ಮೇಘಶ್ಯಾಮ್. ಆದ್ದರಿಂದ ನಾವು ಈಗ ಸಾಥೆಯವರು ಬಾಬಾರವರ ಸಂಪರ್ಕ ಹೇಗೆ ಪಡೆದರು, ಅದನ್ನು ವೃದ್ಧಿಪಡಿಸಿಕೊಂಡು ಹೇಗೆ ಬಾಬಾರವರ ನಿಕಟವರ್ತಿಯಾದರು ಮತ್ತು ಸಾಥೆಯವರು ಯಾವ ಮುಖ್ಯ ವಿಷಯಗಳನ್ನು ಅಂದರೆ ತಾವು ಬಾಬಾರವರಿಂದ ಪಡೆದ ನೆರವನ್ನು ಇತರರಿಗೆ ತಿಳಿಸಿದರು ಎಂಬುದನ್ನು ಈಗ ನೋಡೋಣ. ಸಾಥೆಯವರ ಮುಖ್ಯ ವಿಷಯ, ಅವರು ತಮ್ಮ ಪತ್ನಿ ಗತಿಸಿದ ನಂತರ 50ನೇ ವಯಸ್ಸಿನಲ್ಲಿ ಎರಡನೇ ಮದುವೆ ಆದರು. ಅವಳು 4-5 ವರ್ಷಗಳ ಮುಂಚೆಯೇ ಗತಿಸಿ 2 ಹೆಣ್ಣು ಮಕ್ಕಳನ್ನು ಸವತಿ ನೋಡಿಕೊಳ್ಳುತ್ತಾರೆ ಎಂದು ಭರವಸೆ ಇರಲಿಲ್ಲ ಮತ್ತು ಅವಳಿಗೂ ಗಂಡು ಸಂತಾನ ಆಗುತ್ತದೆ ಎಂಬ ನಂಬಿಕೆ ಇರಲಿಲ್ಲ. ಆದ್ದರಿಂದ ಅವರ ಸ್ನೇಹಿತರು 2ನೇ ಮದುವೆ ಮಾಡಿಕೊಳ್ಳಲು ಹೇಳಿದರು. ಆದರೆ ಅವರು ಯಾರಾದರೂ ಸಲಹೆ ಮಾಡಿದರೆ ಮದುವೆ ಆಗುತ್ತೇನೆ ಎಂದರು. 1904ರಲ್ಲಿ ಅವರು ಅಹಮದ್ನಗರದಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದಾಗ ಬಾರ್ವಾ ಎಂಬುವವರು ಕೋಪರ್ಗಾಮ್ನಲ್ಲಿ ಮಮಲ್ತೇದಾರ ಆಗಿದ್ದಾಗ ಸಾಯಿಬಾಬಾರವರು ಶಿರಡಿಯಲ್ಲಿದ್ದಾರೆ, ಅವರು ಮಹಾನ್ ಸಂತರು ಎಂದರು. ಆಗ ಇಬ್ಬರು 1904ರಲ್ಲಿ ಸಾಯಿಬಾಬಾ ಅವರನ್ನು ನೋಡಲು ಶಿರಡಿಗೆ ಬಂದು ಮಸೀದಿಗೆ ಹೋದರು. ಬಾಬಾ ಅವರನ್ನು ನೋಡಿದ ನಂತರ ಏನು ಪ್ರಶ್ನೆ ಕೇಳದೆ ಬಾಬಾ ಅವರು ಸಾಹೇಬ್ಗೆ ಗಂಡು ಸಂತತಿ ಇಲ್ಲ ಎಂದರು. ಆಗ ಬಾಬಾರವರು ಶಾದಿ ಕರೇಗಾ ಕೋ ಅಲ್ಲ ಬಚ್ಚಾ ದೇಗಾ ಎಂದರು. ಅಂದರೆ ಅವರು ಮದುವೆ ಆದರೆ ದೇವರು ಮಗುವನ್ನು ಕೊಡುವನು. ಸಾಥೆಯವರು ನಿಂತಿದ್ದು ಇದನ್ನು ಕೇಳಿಕೊಂಡರು. ಆಗ ವಧುವಿನ ಪ್ರಶ್ನೆ ಎದ್ದಿತು. ಬಾಬಾರವರ ಹೇಳಿಕೆ ದೃಢವಾಗಬೇಕಿತ್ತು. ಸಾಥೆ ಅವರು ಸಂಪ್ರದಾಯಬದ್ಧರಾಗಿದ್ದು ಅವರ ಜಾತಕ ನೀಡಿ ಪರಿಶೀಲಿಸಲು ಜ್ಯೋತಿಷ್ಯರೊಬ್ಬರ ಸಲಹೆ ಪಡೆಯಬೇಕು ಮತ್ತು ಬಾಬಾರವರ ಹೇಳಿಕೆ ಜಾತಕದಲ್ಲಿರುವುದು ಸರಿಯೇ ಎಂದು ತಿಳಿಯಬೇಕು ಎಂದುಕೊಂಡಿದ್ದರು. ಜ್ಯೋತಿಷಿ ಅವರ ಜಾತಕ ಪರಿಶೀಲಿಸಿ 1905ರಲ್ಲಿ ಗಂಡು ಸಂತತಿ ಇದೆ ಎಂದರು. ಆದ್ದರಿಂದ ಆಗ ಸಾಥೆ ಮದುವೆಯಾಗಲು ಮನಸ್ಸು ಮಾಡಿದರು. ಗಣೇಶ್ ದಾಮೋದರ ಕೇಲ್ಕರ್ ಅವರು ತಮ್ಮ ಮಗಳನ್ನು ಸಾಥೆಯವರಿಗೆ ಕೊಡಲು ಒಪ್ಪಿದರು. ಸಾಥೆಯವರ ಸಮ್ಮತಿಯಿಂದ ಆ ಹುಡುಗಿಯನ್ನು ಬಾಬಾರವರ ಹತ್ತಿರ ಕರೆದುಕೊಂಡು ಹೋದರು. ಆಗ ಬಾಬಾರವರು ಆ ಹುಡುಗಿಯ ನೆತ್ತಿಗೆ ಕುಂಕುಮ ಇಟ್ಟು ಇವಳನ್ನು ಅಹಮದಾಬಾದಿಗೆ ಕಳುಹಿಸು ಎಂದರು. 1906ರಲ್ಲಿ ಸಾಥೆಯವರು ದಾದಾ ಕೇಲ್ಕರ್ ಮಗಳನ್ನು ಮದುವೆಯಾದರು. ಆದರೆ ಮೊದಲೇ 2 ಹೆಣ್ಣು ಮಕ್ಕಳಿದ್ದವು. ದಾದಾ ಕೇಲ್ಕರ್ ಅವರು ಬಾಬಾರವರ ಬಳಿ ಹೋಗಿ ನಮಗೆ ಯಾವಾಗ ಮೊಮ್ಮಗ ಬರುತ್ತಾನೆ ಎಂದರು. ಬಾಬಾರವರು ನಾನು ಅಲ್ಲನನ್ನು ಕೇಳುತ್ತೇನೆ, ಅವನು ನಿನ್ನ ಬೇಡಿಕೆಯನ್ನು ಈಡೇರಿಸುತ್ತಾನೆ ಎಂದರು. 1913ರಲ್ಲಿ ಮೊಮ್ಮಗನ ಜನನವಾಯಿತು. ಅವನು ಆರೋಗ್ಯವಂತನಾಗಿ
ಪೂನಾದಲ್ಲಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದನು. ಈ ಮದುವೆ ಮತ್ತು ಅವನಿಗೆ ಒಬ್ಬ ಪುತ್ರನನ್ನು ದಯಪಾಲಿಸಿದ್ದು ಸಾಥೆಯವರಿಗೆ ಬಾಬಾರವರ ಅನುಗ್ರಹ. ಸಾಥೆಯವರು ಬಾಬಾರವರಿಗೆ ಸೇವೆ ಮಾಡಿದರು. ಅವರು ಶಿರಡಿಯಲ್ಲಿ ತಮ್ಮ ಮಾವ ದಾದಾ ಕೇಲ್ಕರ್ ಅವರು ವಾಸಿಸಲು ಮತ್ತು ಇತರೆ ಯಾತ್ರಿಗಳು ತಂಗಲು ಒಂದು ಮನೆ ಕಟ್ಟಲು ತೀರ್ಮಾನ ಮಾಡಿದರು. ಅವರು ಈ ರೀತಿ ಯೋಚನೆ ಮಾಡುತ್ತಿರುವಾಗ ಬಾಬಾರವರು ಹಳ್ಳಿಯ ಗೋಡೆಯನ್ನು ಕೆಡವಿ ಕಟ್ಟು ಎಂದರು. ಸಾಥೆಯವರು ಶಿರಡಿಯ ಸುತ್ತ ಒಂದು ಗೋಡೆಯನ್ನು ಕಟ್ಟಬೇಕೆಂದು ಅರ್ಥ ಮಾಡಿಕೊಂಡು ಅದಕ್ಕೆ ಬಹಳ ವೆಚ್ಚ ತಗಲುತ್ತದೆ ಎಂದು ಭಯಪಟ್ಟರು. ಕೂಡಲೇ ಬಾಬಾರವರ ಸಲಹೆ ಏನೆಂದರೆ, ಒಂದು ಚಿಕ್ಕ ನಿವೇಶನದಲ್ಲಿ ಬೀಳುತ್ತಿರುವ ಗೋಡೆ ಇದೆ, ಅದನ್ನು ಸೇರಿಸಿಕೊಂಡು ಮನೆ ಕಟ್ಟು ಎಂದು ಹೇಳಿದರು. ಇದನ್ನು ಮಾಡಲಾಯಿತು. ಬಾಬಾರವರು ಈ ನಿವಾಸದಲ್ಲಿ ಬೇವಿನ ಮರ ಇದ್ದು ಅದು ಗುರುವಿನ ಸಮಾಧಿ ಬಳಿ ಇರಬೇಕೆಂದರು. ಆಗ ಸಾಥೆಯವರು ಆ ಜಮೀನು ಕೊಂಡು ಶಿರಡಿಯ ಗೋಡೆ ವಸ್ತುಗಳನ್ನು ಉಪಯೋಗಿಸಿ ಬೇವಿನ ಮರಗಳನ್ನೊಳಗೊಂಡು ಒಂದು ಮನೆ ಕಟ್ಟಿದರು. ಬಾಬಾರವರು ಆ ಬೇವಿನ ಮರದ ಹತ್ತಿರ ತಮ್ಮ ಗುರುವಿನ ಸಮಾಧಿ ಇದೆ, ಅಲ್ಲಿ ಗೋಡೆ ಕಟ್ಟು, ಆ ಗೋಡೆಗೆ ಛಾವಣಿ ಹಾಕಿ ಕಟ್ಟು, ಅಲ್ಲಿ ನನ್ನ ಗುರುವಿನ ಸಮಾಧಿಗೆ ಪೂಜೆ ಆಗಲಿ ಎಂದರು. ಬಾಬಾರವರು ತಮ್ಮ ಗುರುವಿನ ಹೆಸರನ್ನು ಹೇಳಿದರು. ಸಾಥೆಯವರು ಅವರು ಶಾ ಅಥವಾ ಸಾ ಇಂದ ಕೊನೆಗೊಳ್ಳುತ್ತದೆ ಎಂದು ತಿಳಿದರು. ಬೇರೆ ಎಲ್ಲೋ ಬಾಬಾರವರು ತಮ್ಮನ್ನು ಕಬೀರ್ ಎಂದು ಹೇಳಿದರು. ಕೆಲವರು ಅದನ್ನು ಕಬೀರರ ಗೋರಿ ಎಂದು ಕರೆಯುತ್ತಾರೆ. ಕಬೀರರು ಶಿರಡಿಯಲ್ಲಿ ವಾಸ ಮಾಡಲಿಲ್ಲ, ಸಮಾಧಿಯಾಗಲಿಲ್ಲ. ಅವರು ಸಮಾಧಿಯಾದುದು ಕಾಶಿಯಲ್ಲಿ. ಹಿಂದೂ ಮತ್ತು ಮಹಮ್ಮದೀಯರು ಕಬೀರರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಮಾಡಲು ಜಗಳವಾಡುತ್ತಿದ್ದರು. ಅವರು ಅವರ ಕಳೇಬರಕ್ಕೆ ಹೊದಿಸಿದ ಬಟ್ಟೆಯನ್ನು ತೆಗೆದು ನೋಡಿದಾಗ ಅದು ಹಲವು ಹೂವು ಮತ್ತು ಎಲೆಗಳಾಗಿತ್ತು. ಈ ಹೂವು ಮತ್ತು ಎಲೆಗಳನ್ನು ಎಲ್ಲ ಕಡೆಯೂ ತೆಗೆದುಕೊಂಡು ಹೋಗಿ ಅಲ್ಲಿ ಗೋರಿ ಕಟ್ಟಿದರು. ಆದ್ದರಿಂದ ಈ ಬೇವಿನ ಮರದ ಕೆಳಗಡೆ ಕೆಲವು ಎಲೆಗಳು ಕಬೀರರ ದೇಹವೆಂದು ಹೇಳಲಾಗಿದೆ ಎಂದು ನಂಬಿದ್ದಾರೆ. ಸಾಥೆ ಅವರೇ ಸ್ವತಃ ಶಿರಡಿಗೆ ಹೋಗಿ ಅಲ್ಲಿ ವಾಸವಿದ್ದರು. ಬಾಬಾರವರ ಆರತಿ ಪೂಜೆ ಎಲ್ಲವೂ 20ನೇ ಶತಮಾನದ ಆದಿಯಲ್ಲಿ ಪ್ರಾರಂಭವಾಗಿ ಆರತಿ ಹಾಡು ಪಂಢರಾಪುರ ಪೂಜೆಯಲ್ಲಿರುವ ಹಾಗೆ ರಚಿಸಲಾಯಿತು. ಇದನ್ನು ನಾನಾ ಸಾಹೇಬ್ ಚಂದೋರ್ಕರ್ ರವರು ಅನುಮೋದಿಸಿದ್ದರು. ಬಾಪುಗಿರ್ ಜಾಮ್ನೇರ್ಗೆ ಮೈನಾತಾಯಿ ಪ್ರಸೂತಿಗೆ ಊದಿ ಮತ್ತು ಆರತಿ ತೆಗೆದುಕೊಂಡು ಹೋಗಿ ಆರತಿಯನ್ನು ನಾನಾ ಸಾಹೇಬ್ ಚಂದೋರ್ಕರ್ಗೆ ಕೊಟ್ಟರು. ಗುರುಪೌರ್ಣಮಿ ದಿನ ವಿಶೇಷವಾದದ್ದೇನಿರಲಿಲ್ಲ. ಪ್ರತಿಯೊಬ್ಬರೂ ಬೇರೆ ಬೇರೆಯಾಗಿ ಆರತಿ ಹಾಡುತ್ತಾ ಪೂಜಿಸುತ್ತಿದ್ದರು. ಸಾಮೂಹಿಕ ಪೂಜೆ ಆರತಿ ಇರಲಿಲ್ಲ. ಗುರುಪೌರ್ಣಮಿ ದಿನ ಬಾಬಾರವರು ದಾದಾ ಕೇಲ್ಕರ್ ಅವರಿಗೆ, ಈ ದಿನ ಗುರುಪೌರ್ಣಮಿ, ನಿನಗೆ ಗೊತ್ತಿಲ್ಲವೇ, ನಿನ್ನ ಪೂಜಾ ಸಾಮಗ್ರಿಗಳಿಂದ ಬಂದು ನಿನ್ನ ಗುರುವಿನ ಪೂಜೆ ಮಾಡು ಎಂದರು. ಆದ್ದರಿಂದ ಆ ದಿನದಿಂದ ಪ್ರತಿ ವರ್ಷ ಶಿರಡಿಯಲ್ಲಿ ಎಲ್ಲರೂ ಗುರುಪೂಜೆ ಮಾಡುತ್ತಿದ್ದರು. ಆದರೂ ಇತರೆ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬಂದು ಪ್ರತ್ಯೇಕವಾಗಿ ಪೂಜಿಸುತ್ತಿದ್ದರು. ಇದನ್ನು ಸಾಮೂಹಿಕ ಪೂಜೆಯಾಗಿ ಮಾಡಲು ಎಚ್.ವಿ. ಸಾಥೆಯವರು ಓರ್ವ ಬ್ರಾಹ್ಮಣ ಮೇಘ ಅವರನ್ನು ಶಿರಡಿಗೆ ಕಳುಹಿಸಿದರು. ಅವನಿಗೆ ಗಾಯತ್ರಿಯೇ ಗೊತ್ತಿರಲಿಲ್ಲ. ಅವನು ಮುಸ್ಲಿಮರ ಹತ್ತಿರ ಹೋಗಿ ಪೂಜೆ ಮಾಡಲು ಇಷ್ಟಪಡಲಿಲ್ಲ. ಸಾಥೆ ಅವರು ವಿರಮ್ಗಾಂವ್ನಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದಾಗ ಅಲ್ಲಿ ವಾಸವಾಗಿದ್ದ ಮೇಘ ಯಾವಾಗಲೂ ಓಂ ನಮಃ ಶಿವಾಯ ಎಂದು ಹೇಳುತ್ತಿದ್ದುದನ್ನು ಗಮನಿಸಿದರು. ಅವರು ಸಾಧು ಮನುಷ್ಯರಾಗಿ ಕಂಡರು. ಅವರಿಗೆ ಸಾಥೆಯವರು ಸಂಧ್ಯಾ ವಂದನೆ ಗಾಯತ್ರಿಯನ್ನು ಹೇಳಿ ಅವನಿಗೆ ಶಿವಪೂಜೆ ಮಾಡಲು ಹೇಳಿದರು. ಅವನು ಬ್ರೋಚ್ನಲ್ಲಿ ಶಿವಪೂಜೆ ಮಾಡಿದ ನಂತರ ಶಿರಡಿಯಲ್ಲಿ ಶಿವಸಾಯಿ ರೂಪದಲ್ಲಿ ಜೀವಂತವಾಗಿದ್ದಾರೆ ಎಂದು ಹೇಳಿ ಶಿರಡಿಗೆ ಕಳುಹಿಸಿದರು
ಮತ್ತು ಸ್ವಲ್ಪ ಹಣವನ್ನು ಕೊಟ್ಟರು. ಬ್ರೋಚ್ ರೈಲ್ವೆ ನಿಲ್ದಾಣದಲ್ಲಿ ಅವರಿಗೆ ಬಾಬಾ ಮುಸ್ಲಿಮರೆಂದು ತಿಳಿದು ಗಾಬರಿಯಾಯಿತು. ಏನು, ನಾನು ಮುಸ್ಲಿಮನಿಗೆ ತಲೆಬಾಗಿ ಪ್ರಾರ್ಥನೆ ಮಾಡಲೇ ಎಂದು ಯೋಚಿಸಿದರು. ಅವರು ನನ್ನನ್ನು ಶಿರಡಿಗೆ ಕಳುಹಿಸಬೇಡಿ ಎಂದು ಸಾಥೆಯವರಲ್ಲಿ ಬೇಡಿಕೊಂಡರು. ಸಾಥೆಯವರು ನೀನು ಹೋಗಲೇಬೇಕು ಎಂದು ಹೇಳಿ ದಾದಾ ಕೇಲ್ಕರ್ರವರಿಗೆ ಪತ್ರ ಕೊಟ್ಟರು. ಅವರು ನಿನ್ನನ್ನು ಬಾಬಾರವರಿಗೆ ಪರಿಚಯ ಮಾಡಿಕೊಡುತ್ತಾರೆ. ಬಾಬಾ ಅವರನ್ನು ನೀನು ಆಗ ಅರ್ಥ ಮಾಡಿಕೊಳ್ಳಬಹುದು ಎಂದರು. ಮೇಘಾರವರು ಮಸೀದಿಗೆ ಕಾಲಿರಿಸಿದರು. ಆಗ ಬಾಬಾರವರು ಕೋಪಗೊಂಡು ಈ ರಾಸ್ಕಲ್ನನ್ನು ಒದ್ದು ಓಡಿಸಿ ಎಂದು ಹೇಳಿ ಮಸೀದಿ ಒಳಗೆ ಬರಲು ಬಿಡಲಿಲ್ಲ. ಮತ್ತು ಈ ಸಾಥೆ ಎಂತಹ ದಡ್ಡ, ಇವನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಎಂದರು. ಮೇಘಾರವರು ತ್ರಯಂಬಕೇಶ್ವರಕ್ಕೆ ಹೋಗಿ 1.5 ವರ್ಷದ ತನಕ ಅಲ್ಲಿ ಶಿವನನ್ನು ಪೂಜಿಸುತ್ತಿದ್ದರು. ಅವರಿಗೆ ಹೊಟ್ಟೆ ನೋವು ಬಹಳವಾಯಿತು. ಆಗ ಅವರಿಗೆ ಬಾಬಾರವರಲ್ಲಿ ನಂಬಿಕೆ ಉಂಟಾಗಿ ಶಿರಡಿಗೆ ಬಂದರು. ದಾದಾ ಕೇಲ್ಕರ್ರವರು ಅವನ ಪರವಹಿಸಿ ಬಾಬಾರವರ ಹತ್ತಿರ ಮಾತನಾಡಿದರು. ಆಗ ಬಾಬಾರವರು ಅವನನ್ನು ಶಿರಡಿಯಲ್ಲಿರಲು ಸಮ್ಮತಿಸಿ ಅವರನ್ನು ಮಸೀದಿಯಲ್ಲಿ ಪೂಜೆ ಮಾಡಲು ಅನುಮತಿಸಿದರು. ಬಾಬಾರವರು ಮೇಘಾರವರಲ್ಲಿ ಆಂತರ್ಯವಾಗಿ ಕೆಲಸ ಮಾಡಿದರು. ಅವರು ಯಾವ ಮೌಖಿಕ ಸಂದೇಶ ನೀಡಲಿಲ್ಲ. ಆ ಒಂದು ಆಂತರಿಕ ಬದಲಾವಣೆಯಿಂದ ಬಾಬಾರವರೇ ಶಿವ ಎಂದು ಭಾವಿಸಿ ಶ್ರೇಷ್ಠ ಭಕ್ತನಾದ. ಮೇಘಾ ಅವರು ದೃಢಕಾಯರಾಗಿ ಬಲಿಷ್ಠರಾಗಿ ಪ್ರತಿದಿನ ಶಿರಡಿಯಿಂದ 5 ಮೈಲಿ ದೂರವಿರುವ ಗೋದಾವರಿ ನದಿಯಿಂದ ಜಲವನ್ನು ತಂದು ಶಿವ ಅಂದರೆ ಬಾಬಾ ಅವರ ಮೇಲೆ ಸುರಿಯುತ್ತಿದ್ದ. ಮೇಘಾ ಅವರು ಬಾಬಾ ಅವರ ಮೇಲೆ ಸುರಿಯಲು 1 ಕೊಡದ ತುಂಬ ಗೋದಾವರಿ ಜಲವನ್ನು ತಂದಿದ್ದರು. ಬಾಬಾರವರು ಶಿರವೇ ಮುಖ್ಯವಾದ ಅಂಗ. ಸ್ವಲ್ಪ ನೀರನ್ನು ಶಿರದ ಮೇಲೆ ಚುಮುಕಿಸು, ಅದು ಸಾಕು ಎಂದರು. ಆದರೆ ಭಕ್ತಿಯಿಂದ ಅವಸರದಲ್ಲಿ ಇಡೀ ಕೊಡದ ಜಲವನ್ನು ಬಾಬಾರವರ ಮೇಲೆ ಸುರಿದರು. ಆಶ್ಚರ್ಯವೋ ಎಂಬಂತೆ 1 ಹನಿ ನೀರೂ ಸಹ ಬಾಬಾ ಅವರ ದೇಹದ ಮೇಲೆ ಬೀಳಲಿಲ್ಲ. ಎಲ್ಲ ಜಲವೂ ಬಾಬಾರವರ ಶರೀರದ ಮೇಲೆ ಮಾತ್ರ ಬಿದ್ದು ಅವರ ದೇಹವನ್ನು ಸೋಕಿಸದೆ ಕೆಳಗೆ ಹರಿಯಿತು. ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದಂತೆ ಬಾಬಾರವರು ತಮ್ಮ ಶಿರದಲ್ಲಿ ಜಲವನ್ನು ಹಿಡಿಯಲು ಮಾತ್ರ ಬಳಸಿ ತಮ್ಮ ದೇಹ ಮತ್ತು ವಸ್ತ್ರಗಳನ್ನು ನೆನೆಯದೆ ಹಾಗೆ ಜಲವನ್ನು ಹೊರಗೆ ಬಿಟ್ಟರು. ಮೇಘಾ ಅವರನ್ನು ಬಾಬಾರವರು ದಯೆಯಿಂದ ನೋಡುತ್ತಿದ್ದರು. ಬಾಬಾರವರು ಮೇಘಾ ಅವರಿಗೆ ಅನುಗ್ರಹಿಸಿದರು. ಅವರು ಶಿವಲಿಂಗ ಪೂಜೆಯಲ್ಲಿ ಪರಿಣಿತರಾದ್ದರಿಂದ ಅವರು ಅವನಿಗೆ ಪಿಂಡಿ ಅಂದರೆ ಲಿಂಗ ಕೊಟ್ಟರು. ಯಾರೋ ಲಿಂಗವನ್ನು ಕೊಟ್ಟಿದ್ದರು. ಅದನ್ನು ಬಾಬಾರವರಿಗೆ ಕೊಟ್ಟು ಅದನ್ನು ಪೂಜಿಸಲು ಹೇಳಿದರು. ಇದನ್ನು ಸಾಥೇವಾಡಾದಲ್ಲಿ ಪ್ರತಿಷ್ಠಾಪಿಸಿ ಮೇಘಾರವರು ಪೂಜೆ ಮಾಡುತ್ತಿದ್ದರು. ಈ ಪಿಂಡಿ ಬರುವ ಮೊದಲೇ ಬಾಬಾರವರು ಮೇಘಾ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತ್ರಿಶೂಲವನ್ನು ಬರೆ ಎಂದರು. ಮೇಘಾರವರು ಬಾಬಾರವರ ವಾಣಿ ಸಾಥೇವಾಡದಲ್ಲಿ ಹೇಗೆ ಕೇಳಿಸುತ್ತದೆ ಎಂದು ಭ್ರಮಿಸಿದರು. ಆಗ ಅವರು ಬಾಬಾರವರ ಬಳಿ ಬಂದು, ನೀವು ಏನಾದರೂ ನನಗೆ ಆಜ್ಞೆ ನೀಡಿದಿರಾ ಎಂದು ಕೇಳಿದರು. ಬಾಬಾರವರು ಹೌದು, ನಾನೇ ಆಜ್ಞೆ ಮಾಡಿದೆ ಎನ್ನಲು ಮೇಘಾ ಅವರು ವಾಡಾದ ಬಾಗಿಲು ಹಾಕಿತ್ತು, ತಾವು ಹೇಗೆ ಒಳಗೆ ಬಂದಿರಿ ಎಂದರು. ಬಾಬಾರವರು ಅಗುಳಿ ಹಾಕಿದ ಬಾಗಿಲುಗಳು ನನಗೆ ತಡೆ ಇಲ್ಲ ಎಂದರು. ಮೇಘಾ ಅವರಿಗೆ ದೀಕ್ಷಿತರು ಬಾಬಾ ಅವರ ಚಿತ್ರಪಟ ಕೊಟ್ಟು ಅದನ್ನು ಪಿಂಡಿಯ ಪಕ್ಕಕ್ಕೆ ಇಟ್ಟು ಪೂಜೆಯನ್ನು ಮಾಡಲು ಅನುಕೂಲ ಮಾಡಿದರು. ಈ ರೀತಿ ದೇವಿ, ಶನಿ, ಶಿವ, ಮಾರುತಿ, ಖಂಡೋಬ ಇತ್ಯಾದಿ ಎಲ್ಲ ದೇವರುಗಳನ್ನು ಪೂಜಿಸುವ ಪದ್ಧತಿ ಇದ್ದುದರಿಂದ ಬಾಬಾರವರು ಅವರಿಗೆ ಎಲ್ಲ ದೇವರನ್ನು ಪೂಜಿಸಿದ ಅನಂತರ ನನ್ನನ್ನು ಪೂಜಿಸು ಎಂದರು. ಮೇಘಾರವರು ಅದೇ ರೀತಿ ಮಾಡುತ್ತಿದ್ದರು. ಮೇಘಾರವರು
ಬಾಬಾರವರ ಸೂಚನೆಗಳಿಂದ ಅವರ ಅಂತರ್ಯಾಮಿತ್ವವನ್ನು ತಿಳಿದರು. ಒಂದು ದಿನ ಅವರು ಖಂಡೋಬಾ ದೇವಸ್ಥಾನಕ್ಕೆ ಹೋದರು. ಅಂದು ಅಲ್ಲಿ ವಾಸಿಸಿದ್ದ ಉಪಾಸಿನಿ ಮಹಾರಾಜರು ದೇವಸ್ಥಾನದ ಬಾಗಿಲು ಹಾರೆ ಒಳಗಿನಿಂದ ಅಗಳಿ ಹಾಕಿದ್ದರು. ಆದ್ದರಿಂದ ಅವರು ಅಂದು ಒಳಗಡೆ ಹೋಗಿ ಖಂಡೋಬಾನ ಪೂಜೆ ಮಾಡಲು ಆಗಲಿಲ್ಲ. ಆದ್ದರಿಂದ ಅವರು ಹಿಂತಿರುಗಿ ಬಾಬಾರವರ ಬಳಿ ಬಂದರು. ಖಂಡೋಬಾ ದೇವಸ್ಥಾನ ಮಸೀದಿಯಿಂದ ದೂರದಲ್ಲಿದ್ದು ಕಾಣುವ ಹಾಗೆ ಇರಲಿಲ್ಲ. ಮೇಘಾರವರು ಬಾಬಾರವರನ್ನು ಅಂದು ಪೂಜಿಸಲು ಹೋದಾಗ ಬಾಬಾರವರು, ನೀನು ಇನ್ನು ಖಂಡೋಬಾನ ಪೂಜೆ ಸಲ್ಲಿಸಿಲ್ಲ. ಈಗ ನೀನು ಹೋದರೆ ಬಾಗಿಲು ತೆರೆದಿರುವುದು. ಖಂಡೋಬಾನಿಗೆ ಪೂಜೆ ಸಲ್ಲಿಸಿ ಇಲ್ಲಿಗೆ ಬಾ ಎಂದರು. ಮೇಘಾರವರು ಖಂಡೋಬಾ ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ಬಾಬಾ ಹೇಳಿದಂತೆ ಬಾಗಿಲು ತೆರೆದಿತ್ತು. ಖಂಡೋಬಾನಿಗೆ ಪೂಜೆ ಸಲ್ಲಿಸಿ ಬಂದು ಬಾಬಾರವರ ಪೂಜೆ ಮಾಡಿದರು. ಮೇಘಾರವರು 1912ರಲ್ಲಿ ಶಿರಡಿಯಲ್ಲಿ ಕಾಲವಾದರು. ಬಾಬಾರವರು ಅವರ ಮೃತದೇಹದ ಬಳಿ ಬಂದು ತಮ್ಮ ಕೈಯಿಂದ ಅದನ್ನು ಮುಟ್ಟಿ, ಅವನು ನನ್ನ ನಿಜ ಭಕ್ತನಾಗಿದ್ದ ಎಂದರು. ಅವರು ಅಂತಿಮ ಕ್ರಿಯೆ ಮತ್ತು ಔತಣದ ಖರ್ಚನ್ನು ಬಾಬಾರವರೇ ಭರಿಸಿದರು. ಕಾಕಾ ದೀಕ್ಷಿತರು ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿದರು. ಸಾಥೆಯವರು ಬಾಬಾರವರಿಂದ ಪಡೆದ ಇತರೆ ಅನುಕೂಲಗಳು, ಸಹಾಯಗಳು ಬಾಬಾರವರಿಂದ ಮಾರ್ಗದರ್ಶನ ಮತ್ತು ಅಪ್ಪಣೆಯಿಂದ ಅವರಿಗೆ ಔದ್ಯೋಗಿಕ ವಲಯದಲ್ಲಿಯೂ ಆಯಿತು. ಅವರು ಪಿಂಚಣಿ ಅರ್ಜಿ ಹಾಕಿದ್ದು ಮೊದಲನೇ ಸಾರಿಗೆ ಪಿಂಚಣಿ ಬರಬೇಕಾಗಿದ್ದಕ್ಕಿಂತ 50 ರೂಪಾಯಿ ಕಡಿಮೆ ಮಂಜೂರಾಗಿತ್ತು. ಆಗ ಸಾಥೆಯವರು ಕಡಿಮೆ ಮಾಡಿದ್ದಕ್ಕೆ ವಿರೋಧಿಸಿ ಅರ್ಜಿಯನ್ನು ಸಲ್ಲಿಸಿದರು. ಬಾಬಾರವರು ಧೂಮಲ್ ಅವರನ್ನು 50 ರೂಪಾಯಿ ದಕ್ಷಿಣೆ ಕೇಳಿದರು. ಅವರು ತಮ್ಮಲ್ಲಿ ಇಲ್ಲವೆಂದರು. ಆಗ ಬಾಬಾರವರು ಸಾಹೇಬವರ ಬಳಿಗೆ ಹೋಗಿ ತೆಗೆದುಕೊಂಡು ಬಾ ಎಂದರು. ಧೂಮಲ್ ಅವರು ಸಾಥೆಯವರ ಬಳಿ ಬಂದು 50 ರೂಪಾಯಿ ಕೇಳಿದರು. ಸಾಥೆಯವರಿಗೆ ಈ ಬೇಡಿಕೆಯಿಂದ ತುಂಬ ಸಂತೋಷವಾಯಿತು. ಏತಕ್ಕೆಂದರೆ ತಾವು ಪಿಂಚಣಿ 50 ರೂಪಾಯಿ ಏರಿಸಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು ಅದು ಜಯಪ್ರದವಾಗುವಂತೆ ತೋರಿತು. ಅವರು 50 ರೂಪಾಯಿ ದಕ್ಷಿಣೆ ಸಲ್ಲಿಸಿದರು. ಅದೇ ದಿನವೇ ಅವರ ಅರ್ಜಿ ಸ್ವೀಕಾರವಾಗಿ 50 ರೂಪಾಯಿ ಹೆಚ್ಚು ಪಿಂಚಣಿ ಮಂಜೂರಾಗಿದೆ ಎಂದು ಅನಂತರ ತಿಳಿಯಿತು. ಸಾಥೆಯವರ ಧಾರ್ಮಿಕ ವಿಚಾರಗಳ ಬಗ್ಗೆ ನೋಡಿದರೆ ಅದರಲ್ಲೇನೂ ವಿಶೇಷತೆ ಇಲ್ಲ. ಆದರೂ ಬಾಬಾರವರ ಬಳಿ ಧಾರ್ಮಿಕ ಅಭ್ಯುದಯಕ್ಕೆ ಹೋಗಲಿಲ್ಲ. ಆದರೆ ಬಾಬಾರವರ ದಯೆಯಿಂದ ಅವರ ತಪ್ಪುಗಳನ್ನು ತಿದ್ದಿ ಸರಿಯಾದ ರೀತಿಯಲ್ಲಿ ನಡೆಯುವಂತೆ ಮಾಡಿದರು. ಉದಾಹರಣೆಗೆ, ಒಂದು ಸಾರಿ ಅವರು ಶಿರಡಿಯಲ್ಲಿದ್ದಾಗ ಅವರ ಯೋಚನೆಗಳು ಸಡಿಲವಾಗಿ ಅವರು ಅನೈತಿಕ ಸಂಬಂಧವುಳ್ಳ ಓರ್ವ ಸ್ತ್ರೀ ಮನೆಗೆ ಹೋಗಲು ಮನಸ್ಸು ಮಾಡಿದರು. ಅಲ್ಲಿಗೆ ಹೋಗುವ ಮೊದಲಿಗೆ ಬಾಬಾರವರಿಗೆ ನಮಸ್ಕರಿಸಿದರು. ಬಾಬಾರವರು, ನೀನು ಶಾಲಾಗೆ ಹೋಗಿದ್ದೀಯಾ ಎಂದರು. ಅಂದರೆ ಆ ಸ್ತ್ರೀ ಮನೆಗೆ. ಆಗ ಸಾಥೆಯವರು, ನೀವು ನನ್ನನ್ನು ಡೆಪ್ಯೂಟಿ ಕಲೆಕ್ಟರ್ ಮಾಡಿದ್ದೀರಿ. ನಾನು ಶಾಲೆಗೆ ಹೋಗದಿದ್ದಲ್ಲಿ ನಾನು ಈ ಪದವಿ ಪಡೆಯುತ್ತಿದ್ದೆನೇ ಎಂದು ಉತ್ತರವಿತ್ತರು. ಬಾಬಾರವರು ತಮ್ಮ ಹೇಳಿಕೆಯನ್ನು ಸಾಥೆಯವರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವೆಂದು ತಿಳಿದು ಸುಮ್ಮನಾದರು. ಸಂಜೆಯಲ್ಲಿ ಅವರು ಆ ಸ್ತ್ರೀ ಮನೆಗೆ ಹೋದರು. ಆಗ ಬಾಗಿಲ ಹಿಂದೆ ನಿಂತು ಅವಳ ಬಳಿ ಮಾತನಾಡುತ್ತಿದ್ದರು. ಅದು ಅವರನ್ನು ಪತನಕ್ಕೆ ಕೊಂಡೊಯ್ಯುವುದಾಗಿತ್ತು. ಕೂಡಲೇ ಬಾಗಿಲು ತೆರೆಯಿತು. ಹೊಸ್ತಿಲಿನಲ್ಲಿ ಬಾಬಾ ನಿಂತಿದ್ದರು. ಕೈ ಬೀಸಿ ಸಾಥೆಯವರನ್ನು ಉದ್ದೇಶಿಸಿ, ಏನು, ಎಷ್ಟು ದೂರದಿಂದ ನಿನ್ನ ಗುರುವಿನ ಬಳಿ ಬಂದಿರುವೆ. ನೀನು ನರಕಕ್ಕೆ ಬೀಳುತ್ತಿರುವೆಯಾ? ಸಾಥೆ ಆಶ್ಚರ್ಯಪಟ್ಟರು. ಪುನಃ ಅವಳ ಮನೆ ಬಾಗಿಲಿಗೆ ಹೋಗಲೇ ಇಲ್ಲ. ಈ ರೀತಿ ಬಾಬಾರವರು ಸಾಥೆಯವರ ಶೀಲವನ್ನು ಕಾಪಾಡಿದರು. ಇನ್ನೊಂದು ಸಂದರ್ಭದಲ್ಲಿ ಇದೇ ರೀತಿ ಸಹಾಯ ದೊರಕಿತು.
ಅವರು ಶಿರಡಿಯಲ್ಲಿ ಒಂದು ನಿವೇಶನವನ್ನು ಖರೀದಿಸಿ ಅದನ್ನು ನೋಡಲು ಹೋಗಬೇಕೆಂದುಕೊಂಡಿದ್ದರು. ಅವರು ಒಂದು ಗಾಡಿಗೆ ಹೇಳಿದರು. ಅವರ ಪತ್ನಿಯೂ ಸಹ ಬರುವೆನೆಂದರು. ಆದರೆ ದುರದೃಷ್ಟವಶಾತ್ ಅವರ ಸಹೋದರ ಬಾಪು ಅಲ್ಲಿ ವಾಸಿಸುತ್ತಿದ್ದು ಆಗ ತಾನೇ ಕಾಲವಾಗಿದ್ದ. ದಾದಾ ಕೇಳ್ಕರ್ ರವರು ಬಾಪುವಿನ ವಿಧವೆ. ಇದನ್ನು ತಿಳಿದರೆ ಅದರಿಂದ ಅವಳು ಹಕ್ಕು ಸಾಧಿಸಬಹುದು ಎಂದು ಅವರ ಮಗಳಿಗೆ ನಿವೇಶನ ನೋಡಲು ಹೋಗಬೇಡ ಎಂದರು. ಆಗ ಅವಳು ಬರಲು ಒಪ್ಪಲಿಲ್ಲ. ಸಾಥೆಯವರಿಗೆ ಕೋಪ ಬಂದಿತು. ಅವರು ಗಾಡಿಯ ಸಾರಥಿಯಿಂದ ಕೋಲನ್ನು ತೆಗೆದುಕೊಂಡು ಅವಳಿಗೆ ಹೊಡೆಯುವುದರಲ್ಲಿದ್ದರು. ಆಗ ತಡೆಯಿರಿ ಎಂದು ಮೇಘ ಬಂದು ಬಾಬಾ ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದರು. ಸಾಥೆ ಕೋಲನ್ನು ಕೆಳಗಿಳಿಸಿದರು. ನಂತರ ಬಾಬಾರವರ ಬಳಿ ಬಂದರು. ಬಾಬಾ ಅವರು, ಏನಾಯಿತು? ನಿನ್ನ ನಿವೇಶನ ಅಲ್ಲಿಯೇ ಇದೆ, ನೀನು ಅದನ್ನೇಕೆ ನೋಡಲು ಹೋಗಬೇಕು ಎಂದು ಹೇಳಿದರು. ಅವರು ನನ್ನ ಪತ್ನಿಯ ಮೇಲೆ ದಬ್ಬಾಳಿಕೆಯಾಗಲಿ ಅಥವಾ ನೀತಿಗೆಟ್ಟ ಸ್ತ್ರೀ ಸಹವಾಸವೇ ಆಗಲಿ, ಎಲ್ಲದರಲ್ಲೂ ಬಾಬಾರವರು ನನ್ನ ಮೇಲೆ ನಿಗಾ ಇಟ್ಟಿದ್ದಾರೆ ಎಂದು ತಿಳಿದರು. ಬಾಬಾರವರು ಸಾಥೆಯವರನ್ನು ಧಾರ್ಮಿಕ ಪಥದಲ್ಲಿ ಬಹಳ ದೂರ ಸಾಗಿಸಲಿಲ್ಲ. ಏಕೆಂದರೆ ಅವರು ಶಾಸ್ತ್ರೀಯರಾಗಿದ್ದು ನೀತಿವಂತರಾಗದ್ದು ಧಾರ್ಮಿಕ ಪಥಕ್ಕೆ ಬರಲು ಅಷ್ಟು ಯೋಗ್ಯರಾಗಿರಲಿಲ್ಲ. ಅವರು ಯಾವಾಗಲೂ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಮುಳುಗಿ ಸರ್ಕಾರದಲ್ಲಿ ತಮ್ಮ ಸಾಧನೆ ಮತ್ತು ಹಣದ ಬಗ್ಗೆಯೇ ಯೋಚಿಸುತ್ತಿದ್ದರು. ಮೊದಲಿನಿಂದಲೂ ಬಾಬಾರವರ ಬಗೆಗೆ ಪ್ರಶಂಸೆ ಅಷ್ಟಕ್ಕಷ್ಟೇ ಇದ್ದಿತು. ಬಾಬಾರವರು ಅವರಿಗೆ ಪುನಃ ಪುನಃ ಮದುವೆಯಾದರೆ ಒಬ್ಬ ಮಗು ಹುಟ್ಟುತ್ತಾನೆ ಎಂದಾಗ ಅವರು ಅದನ್ನು ದೃಢಪಡಿಸಿಕೊಳ್ಳಲು ಜ್ಯೋತಿಷ್ಯಯವರ ಹತ್ತಿರ ಹೋಗಿ ಜಾತಕವನ್ನು ಪರಿಶೀಲಿಸಿಕೊಂಡರು. ಪುನಃ ಇತರ ವಿಷಯಗಳಲ್ಲಿಯೂ ಅವರು ಬಾಬಾರವರ ಇಚ್ಛೆಗೆ ಅಷ್ಟಾಗಿ ಗಮನ ನೀಡಲಿಲ್ಲ. ಒಂದು ಸಾರಿ ಅವರು ಒಂದು ಔತಣಕೂಟ ಏರ್ಪಡಿಸಿ ಎಲ್ಲರನ್ನೂ ಆಹ್ವಾನಿಸಿ ತಮ್ಮ ಮಾವನವರನ್ನು ಆಹ್ವಾನಿಸಲಿಲ್ಲ. ಏಕೆಂದರೆ ಅವರಲ್ಲಿ ಭಿನ್ನಾಭಿಪ್ರಾಯವಿತ್ತು. ಅವರು ಬಾಬಾರವರನ್ನು ಆಮಂತ್ರಿಸಲು ಹೋದಾಗ ಬಾಬಾರವರು ಈ ದ್ವೇಷದ ಪ್ರವೃತ್ತಿಯನ್ನು ನೋಡಿ ತೆಗಳಲು ಇಚ್ಛಿಸಿದರು. ಅವರು ಬಂದಾಗ ಬಾಬಾರವರು ಕೋಲು ತೆಗೆದುಕೊಡಿ ಎಂದರು. ಸಾಥೆ ತೆಪ್ಪಗೆ ನಿಂತಿದ್ದರು. ಬಾಬಾರವರು ನಿಜವಾಗಿಯೂ ಅವರಿಗೆ ಹೊಡೆಯಲು ಇಚ್ಛಿಸಿರಲಿಲ್ಲ. ಅವರು ತಮ್ಮ ಮನಸ್ಸು ಬದಲಾಯಿಸಿ ಪರವಾಗಿಲ್ಲ, ನಾನು ಬರುತ್ತೇನೆ ಎಂದರು. ಆದರೆ ಬಾಬಾ ಹೋಗಲಿಲ್ಲ. ಸಾಥೆಯವರು ಅವರ ಮಾವನ ಬಗೆಗೆ ಕೆಲಕಾಲ ತಮ್ಮ ಮನಸ್ಸನ್ನು ಬದಲಾಯಿಸಲೇ ಇಲ್ಲ. ಇನ್ನೊಂದು ಸಂದರ್ಭದಲ್ಲಿ ಸಾಥೆಯವರು ಮಾರವಾಡಿ ವ್ಯವಹಾರದಲ್ಲಿ ಮಧ್ಯಸ್ಥಿಕೆ ವಹಿಸಲು ಹೋದರು. ಶಿರಡಿಯಲ್ಲಿ ಕೃತಕವಾದ ದೆವ್ವದ ವಾಡಿಕೆಯಿತ್ತು. ಬಾಬಾರವರಿಗೆ ಸರ್ಕಾರದ ಉಚ್ಚ ಅಧಿಕಾರಿ ಇಂತಹ ವಿಷಯಗಳಲ್ಲಿ ತಲೆ ಹಾಕಬಾರದೆಂಬ ಅಭಿಪ್ರಾಯವಿತ್ತು. ಆದ್ದರಿಂದ ಅವರು ತಮ್ಮ ಅಸಂತೋಷವನ್ನು ವ್ಯಕ್ತಪಡಿಸಿದರು. ಬಾಬಾರವರು ಸಾಥೆಯವರ ದುರಾಭಿಮಾನ ಮತ್ತು ಆಡಂಬರವನ್ನು ಕೆಳಗಿಳಿಸಿದರು. ವಾಡಾವನ್ನು ಕಟ್ಟುತ್ತಿರುವಾಗ ಅಡಿಪಾಯದ ಕಲ್ಲನ್ನು ಹಾಕುವುದೇ ಮೊದಲನೇ ಪ್ರಶ್ನೆಯಾಗಿತ್ತು. ಸಾಥೆಯವರು ಅಲ್ಲಿಗೆ ಅನಿರೀಕ್ಷಿತವಾಗಿ ಹೋಗಿ ತಾವೇ ಮೊದಲಿಗೆ ಅಡಿಪಾಯದ ಕಲ್ಲು ಹಾಕುವುದಾಗಿ ತಿಳಿಸಿದರು. ಬಾಬಾರವರು ಅಡಿಪಾಯದ ಕಲ್ಲು ಹಾಕುವ ಸಮಯ ಈಗ ಬಂದಿದೆ ಎಂದರು. ಆಗ ಸಾಥೆ ಅವರು ಮೊದಲನೇ ಕಲ್ಲನ್ನು ಅಡಿಪಾಯಕ್ಕೆ ಹಾಕಲು ಹೋದರು. ಬಾಬಾ ಅವರನ್ನು ತಡೆದು, ನೀನೇಕೆ ಅಲ್ಲಿಗೆ ಹೋಗುತ್ತೀಯಾ? ಇದನ್ನೆಲ್ಲ ನೀನು ಮಾಡಬೇಕೇ? ಮೇಸ್ತ್ರಿ ಮತ್ತಿತರರು ಮಾಡುವರು ಎಂದರು. ಸಾಥೆಯವರಿಗೆ ಬಾಬಾರವರ ಸಹಾಯ ಪ್ರಾಪಂಚಿಕ ವಿಷಯಗಳ ಕಡೆಯಿತ್ತು. ಅವರಿಗೆ ತಮ್ಮ ಅಂತರ್ಜ್ಞಾನದ ಬಗೆಗೆ ಸಾಥೆಯವರಿಗೆ ತಿಳಿಸಿದ್ದರು. ಆದರೆ ಸಾಥೆಯವರಿಗೆ ಬಾಬಾರವರಲ್ಲಿ ಚಂದೋರ್ಕರ್, ದೀಕ್ಷಿತ್ ಮತ್ತಿತರರಿಗೆ ಇದ್ದಷ್ಟು ವಿಶ್ವಾಸವಿರಲಿಲ್ಲ.
ಒಂದು ಸಾರಿ ಕಲೆಕ್ಟರ್ ಮತ್ತು ಸೆಟ್ಲ್ಮೆಂಟ್ ಅಧಿಕಾರಿಗಳು ರೈಲ್ವೆ ನಿಲ್ದಾಣದಲ್ಲಿ ಸಂಧಿಸುವುದಾಗಿತ್ತು. ಆದ್ದರಿಂದ ಸಾಥೆಯವರು ಶಿರಡಿ ಬಿಟ್ಟು ಹೊರಡಬೇಕಿತ್ತು. ಬಾಬಾ ಬೇಡ ಎಂದರು. ಆದರೂ ಅವರು ತಮ್ಮ ಉದ್ಯೋಗದ ಜವಾಬ್ದಾರಿಯನ್ನು ಗಮನಿಸಿ ಬಾಬಾರವರ ಮಾತು ಕೇಳದೆ ಹೊರಡುವುದಾಗಿದ್ದರು. ಬಾಬಾರವರು ಅವರನ್ನು ತಡೆದ ಕಾರಣ ಅವರಿಗೆ ತಿಳಿಯಲಿಲ್ಲ. ಆಗ ಬಾಬಾರವರು ಅವರನ್ನು ಶಿರಡಿಯಲ್ಲಿ 3 ದಿನ ಬೀಗ ಹಾಕಿ ಕೂಡಿ ಹಾಕು ಎಂದು ದಾದಾ ಕೇಲ್ಕರ್ ಅವರಿಗೆ ಹೇಳಿದರು. 3 ದಿನಗಳು ಅವರು ಶಿರಡಿ ಬಿಡಲಾಗಲಿಲ್ಲ. ಅನಂತರ ಹೊರಟು ಅಲ್ಲಿಗೆ ಹೋದ ಮೇಲೆ ಬಾಬಾ ಅವರಿಗೆ ಕಲೆಕ್ಟರ್ ಮತ್ತು ಸೆಟ್ಲ್ಮೆಂಟ್ ಅಧಿಕಾರಿಗಳು ತಮ್ಮ ಕಾರ್ಯಕ್ರಮವನ್ನು ರದ್ದು ಮಾಡಿ ಆ ದಿನ ಸಭೆ ನಡೆಯಲಿಲ್ಲವೆಂದು ಬಾಬಾರವರಿಗೆ ಹೇಗೋ ತಿಳಿದಿದೆ ಎಂದುಕೊಂಡರು. ಧಾರ್ಮಿಕ ವಿಷಯಗಳಲ್ಲಿಯೂ ಬಾಬಾ ಅವರು ಇತರರಿಗಿಂತ ಹಿಂದಿದ್ದು ಅವರ ಉಪದೇಶ ಪಡೆಯಲು ಬೇರೆಯವರಲ್ಲಿ ಹೋಗಬೇಕೆಂದಿದ್ದರು. ಉದಾಹರಣೆಗೆ, ಇತರರು ಉಪದೇಶ ಪಡೆಯಲು ಉಪಾಸಿನಿ ಮಹಾರಾಜ್ ಅವರ ಕಡೆ ಹೋಗುತ್ತಿದ್ದರು. ಅದನ್ನು ನೋಡಿ ತಾವೂ ಸಹ ಅಲ್ಲಿಗೆ ಏಕೆ ಹೋಗಬಾರದು ಎಂದುಕೊಂಡರು. ಅಲ್ಲಿ ಸಾಂಗೋಲಾದ ಅತ್ತಾಬಾಯಿ ಇದ್ದರು. ಅಲ್ಲಿ ಗಣಪತಿ ಉಪಾಸಕರೂ ಇದ್ದರು. ಮೋರೆಗಾಮ್ ಯೋಗಿ ವಿನಾಯಕ್ ಪಾರಕ್ ಮಹಾರಾಜರೂ ಸಹ ಅಲ್ಲಿದ್ದರು. ಇವರುಗಳು ಸಾಥೆಯವರಿಗೆ ಉಪದೇಶ ನೀಡಲು ಒಪ್ಪಿದರು. ಸಾಥೆಯವರು ಉಪಾಸಿನಿ ಬಗೆಗೆ ಬಾಬಾರವರನ್ನು ವಿಚಾರಿಸಿದರು. ಇತರರ ಬಗ್ಗೆ ದಾದಾ ಕೇಲ್ಕರ್ ಅವರ ಮೂಲಕ ವಿಚಾರಿಸಿದರು. ಬಾಬಾರವರು ಬೇಡ ಎಂದರು. ಬಾಬಾರವರು ಅವನ ಅನನ್ಯ ಚಿಂತನೆಯಲ್ಲಿ ಏಕಾಗ್ರಚಿತ್ತನಾಗಿ ದೃಢವಾಗಿ ತನ್ನಲ್ಲೇ ವಿಶ್ವಾಸ ಮೂಡಿಸಿಕೊಂಡು ತನ್ನ ಲೌಕಿಕ ಪಾರಮಾರ್ಥಿಕ ಅವಶ್ಯಕತೆಯನ್ನು ತಾನೇ ಪೂರೈಸಿಕೊಳ್ಳಬೇಕೆಂದು ಬಯಸುತ್ತಿದ್ದರು. ದುರದೃಷ್ಟವಶಾತ್ ಸಾಥೆಯವರು ಉಪಾಸಿನಿಯವರಂತೆ ಅನನ್ಯ ಚಿಂತೆ ಎತ್ತರಕ್ಕೆ ಮುಟ್ಟಲಾಗಲಿಲ್ಲ. ಕೆಲವರು ಉಪಾಸಿನಿ ಮಹಾರಾಜರಿಗೆ ವಿರುದ್ಧವಾಗಿ ನಾನಾವಲ್ಲಿ ಒಳಗೊಂಡು ಇವರಿಗೆ ವಿರುದ್ಧರಾಗಿದ್ದರು. ಸಾಥೆಯವರೂ ಸಹ ಸ್ಥಳೀಯ ಸಂಘರ್ಷಣೆಯಲ್ಲಿ ಸೇರಿಕೊಂಡಿದ್ದರು. ಸಾಥೆಯವರು ಅನೇಕ ಜನರಿಗೆ ಅಪ್ರಿಯರಾಗಿದ್ದರು. ಕಾರಣವೇನೆಂದರೆ 1915ರಲ್ಲಿ ಬಾಬಾರವರ ಕರೆ ಮೇರೆಗೆ ದಕ್ಷಿಣ ಭಿಕ್ಷೆ ಸಂಸ್ಥೆ ಆರಂಭಿಸಿ ಅದರ ಅಧ್ಯಕ್ಷರಾಗಿದ್ದರು. ಆ ಸಂಸ್ಥೆ ಮೂಲಕ ಸಾಯಿನಾಥ ಪ್ರಭಾ ಎಂಬ ನಿಯತಕಾಲಿಕವನ್ನು ಹೊರಡಿಸಲಾಯಿತು. ಈ ಸಂಘದ ಉದ್ದೇಶವೇನೆಂದರೆ ಬಾಬಾರವರಿಂದ ದಿನವೂ ಕೊಡಲ್ಪಟ್ಟ ಹಣದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಶ್ರೀ ಸಾಯಿಬಾಬಾ ಸಂಸ್ಥಾನ ನಡೆಸುವುದಾಗಿತ್ತು. ಬಾಬಾರವರಿಂದ ಬರುವ ಹಣ ಹತೋಟಿಯಲ್ಲಿದ್ದುದರಿಂದ ಅವರು ಅಪ್ರಿಯರಾದರು. ನಾನಾವಲ್ಲಿ ಅವರು ಇಂತಹ ಅಪ್ರಿಯ ಸಾಥೆಯನ್ನು ಹೊಡೆದೋಡಿಸಿದರೆ ಬಾಬಾರವರಿಗೆ ಶಿರಡಿಗೆ ಒಳ್ಳೆ ಸೇವೆ ಮಾಡಿದಂತೆ ಎಂದಿದ್ದರು. ಕೆಲವು ಹಳ್ಳಿಯ ಮುಖ್ಯಸ್ಥರು ಅವರ ಮೇಲಿನ ದ್ವೇಷದಿಂದ ಸಂಸ್ಥಾನದ ಕೆಲವು ಪದಾರ್ಥಗಳು, ಪಲ್ಲಕ್ಕಿಯ ಬೆಳ್ಳಿಯ ಕುದುರೆ ಇವುಗಳು ಕಳವು ಆದುದಕ್ಕೆ ಇವರೇ ಹೊಣೆಗಾರರೆಂದು ಆರೋಪ ಮಾಡಿದರು. 1918 ಜನವರಿಯಲ್ಲಿ ಇವರ ಮೇಲೆ ನ್ಯಾಯಾಲಯದ ನೋಟಿಸು ಜಾರಿ ಮಾಡಿದರು. ಬಾಬಾರವರು ಸರಿಯಾದ ಉತ್ತರ ಸಮಾಧಾನದಿಂದ ಹೇಳಿದರು. ಬಾಬಾರವರು ಅವರನ್ನು ರಕ್ಷಿಸುತ್ತೇನೆಂದು ಭರವಸೆ ನೀಡಿ ಅವರ ಮೇಲೆ ಯಾರೂ ಕ್ರಮ ಕೈಗೊಳ್ಳಲಿಲ್ಲ. ಆದರೂ ಹಳ್ಳಿಯ ಜನಗಳು ಅವರನ್ನು ಇಷ್ಟಪಡದೆ ಒಂದು ಸಂದರ್ಭದಲ್ಲಿ ಸಾಥೆಯವರು ಮಸೀದಿಗೆ ಬಂದಾಗ ಅವರನ್ನು ಹೊಡೆಯುವ ಉದ್ದೇಶದಿಂದ ನಾಗಾವಲ್ಲಿ ಕೊಡಲಿ ಮಚ್ಚು ಹಿಡಿದು ನಿಂತಿದ್ದರು. ದಾದಾ ಕೇಲ್ಕರ್ ಅವರು ಈ ಘಟನೆಯನ್ನು ವಿವರಿಸಿ ಅವರಿಗೆ ಮಸೀದಿಗೆ ಈ ದಿನ ಹೋಗಬಾರದೆಂದು ತಿಳಿಸಿದರು. ಸಾಥೆಯವರು ಶಿರಡಿಯಿಂದ ವಾಪಸ್ಸಾಗಿ ಪುನಃ ಶಿರಡಿಗೆ ಹೋಗಲೇ ಇಲ್ಲ. ಬಾಬಾರವರ ದಯೆ ಸಾಥೆಯವರ ಕುಟುಂಬದ ವ್ಯವಹಾರ ಮತ್ತು ಹಣದ ವ್ಯವಹಾರದಲ್ಲಿ ಇದ್ದಿತು. ಸಾಥೆಯವರು ನಿವೃತ್ತರಾದಾಗ ಅವರ ಆದಾಯ ಕಮ್ಮಿಯಾಗಿ
ತಮ್ಮ ಪತ್ನಿಯ ಆಭರಣಗಳನ್ನು ಮಾರಬೇಕಾಯಿತು. ಆಗ ಬಾಬಾರವರು ಕೇಲ್ಕರ್ ಅವರಿಗೆ, ಏಕೆ ಈ ದಡ್ಡ ನನ್ನ ಮಗಳ ಆಭರಣ ಮಾರಿದ ಎಂದರು. ದಾದಾ ಕೇಲ್ಕರ್ ಅವರ ಸೋದರಿಯ ಮಗ ಬಾಬು. ಅವನನ್ನು ಬಾಬಾ ಪ್ರೀತಿಯಿಂದ ನೋಡುತ್ತಿದ್ದರು. ಬಾಬುವು ತನ್ನ ಕಚೇರಿ ಉದ್ಯೋಗಕ್ಕೆ ಸರಿಯಾಗಿ ಹೋಗುತ್ತಿರಲಿಲ್ಲ. ಬಾಬುವು ಸಾಥೆಯವರ ಸಹಾಯಕ, ಆಮೇಯಗೆ ಸಹಾಯಕ ಮಾವುದಾರನಾಗಿದ್ದ. ಬಾಬುವಿನ ಈ ವರ್ತನೆಯನ್ನು ಬಾಬಾರವರ ಗಮನಕ್ಕೆ ತಂದಾಗ ಬಾಬಾರವರು ಸರ್ಕಾರಿ ಕೆಲಸ ಬೇಡ, ಅವನು ನಿನ್ನ ಸೇವೆ ಮಾಡಲಿ ಎಂದರು. ಆದ್ದರಿಂದ ಬಾಬುರವರು ಯಾವಾಗಲೂ ಬಾಬಾರವರ ಸೇವೆ ಮಾಡುತ್ತಾ ತನಗೆ ಬೇಕಾದುದನ್ನೆಲ್ಲ ಬಾಬಾರವರಿಂದ ಪಡೆಯುತ್ತಿದ್ದ. 1910ರಲ್ಲಿ ಅವನು ಮಾವಿನ ಹಣ್ಣುಗಳನ್ನು ತಿನ್ನುತ್ತಾ ಕಾಲವಾದ. ಕೆಲವು ಕಾಲದ ನಂತರ ಬಾಬಾರವರು ಶ್ರೀಮತಿ ಪ್ರಧಾನ್ ಅವರ ಸಮ್ಮುಖದಲ್ಲಿ, ಈ ಮಹಿಳೆ ಬಾಬುವಿನ ತಾಯಿಯಾಗಲಿದ್ದಾಳೆ ಎಂದರು. 1 ವರ್ಷದ ನಂತರ ಆ ಮಹಿಳೆ ಗರ್ಭವತಿಯಾಗಿ ಮಗು ಹುಟ್ಟಿ ಬಾಬು ಎಂದು ನಾಮಕರಣ ಮಾಡಿದಳು. ಸಾಥೆಯವರು ಬಾಬಾರವರು ತಮ್ಮನ್ನು ನಾನಾವಲ್ಲಿಯಿಂದ ರಕ್ಷಿಸಿದ್ದರೂ ಬಾಬಾರವರನ್ನು ನಂಬುತ್ತಿದ್ದರು. ಸಾಥೆಯವರು ಪೇಶ್ವಾರವರ ಮಂತ್ರಿಗಳನ್ನು ಪಂಢರಾಪುರದ ವಿಠಲನ ಎದುರಿಗೆ ಕೊಲೆ ಮಾಡಿದಂತೆ ವಿಠಲನನ್ನು ನಂಬಿದ ಜನರು ವಿಠಲ ಅವರನ್ನು ರಕ್ಷಿಸದಿದ್ದರೂ ವಿಠಲನನ್ನು ನಂಬಿದರು. ಹಾಗೆಯೇ ಸಾಯಿಬಾಬಾರವರಲ್ಲಿ ನನ್ನ ಭಕ್ತಿಗೆ ನಾನಾವಲ್ಲಿ ಹೆದರಿಕೆಯಿಂದ ಏನೂ ಬಾಧಕವಾಗಿಲ್ಲ ಎಂದಿದ್ದರು. ಸಾಯಿ ಕರಂಡಕ ಎಂಬ ಇಂಗ್ಲಿಷ್ ಪುಸ್ತಕದಲ್ಲಿ ಸಾಥೆಯವರು ಸಾಯಿಬಾಬಾ ಬಗ್ಗೆ ಬರೆದ 10-12 ಕಥೆಗಳು ಪ್ರಕಟವಾಗಿದೆ. ಇದನ್ನು ಚಾರಿತ್ರಿಕವಾದುದು ಎಂದು ತಪ್ಪು ತಿಳಿದಿದ್ದಾರೆ. ಆದರೆ ಸಾಥೆ 1936ರಲ್ಲಿ ಇದನ್ನು ಕಾದಂಬರಿ ಎಂದು ಹೇಳಿದ್ದಾರೆ. ಬಾಬಾ ತಮ್ಮ ಮಾತಿನಲ್ಲಿ ಒಂದು ಸಂಗತಿ ತಿಳಿಸಿದರು. ಎಲ್ಲ ಕಥೆಯನ್ನು ಈ ಸಂಗತಿಯ ಮೇಲೆ ಕಾಲ್ಪನಿಕ ಕಥೆ ಬರೆದಿದ್ದಾರೆ. ಈ ಸಾಯಿ ಕರಂಡಕವನ್ನು ಬಾಬಾರವರಿಗೆ ತೋರಿಸಲಿಲ್ಲ ಮತ್ತು ಅದರಿಂದ ಅನುಮೋದನೆ ಮಾಡಲಿಲ್ಲ. ಈ ರೀತಿ ಸಾಯಿಪ್ರಭಾ ಎಂಬ ನಿಯತಕಾಲಿಕವನ್ನು ಸಾಥೆ ನಡೆಸುತ್ತಿದ್ದು, ಅದನ್ನು ನಾರಾಯಣ ಸುಂದರ್ರಾವ್ ಅವರಿಗೆ ಪೂರ್ತಿ ಬಿಟ್ಟಿದ್ದರು. ಅದರಲ್ಲಿ ಬರುವ ರಾಮ್ಗಿರ್ ಅವರು ಸುಂದರರಾವ್ ನಾರಾಯಣ್ರವರೇ. ಬಾಬಾರವರು 1917ರಲ್ಲಿ ತಿಲಕ್ರವರು ಬರುತ್ತಿದ್ದಾರೆ ಎಂದರು. ಅದರಂತೆ 1914ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವರು ಶಿರಡಿಗೆ ಬಂದು ಬಾಬಾ ದರ್ಶನ ಪಡೆದರು. ಬಾಬಾರವರು ಒಂದು ದಿನ, ನನ್ನ ಗಜಾನನ ಇನ್ನಿಲ್ಲ ಎಂದರು. ಕೂಡಲೇ ಜನಗಳು ಶೇಗಾಮ್ಗೆ ಪತ್ರ ಬರೆದು ಬಾಬಾ ಹೇಳಿದ ದಿನವೇ ಸಂತ ಗಜಾನನರು ತೀರಿಕೊಂಡರು ಎಂದುತ್ತರ ಬಂದಿತು. ಇದು ಬಾಬಾರವರ ಅಂತರ್ಜ್ಞಾನದ ಸಂಕೇತ. ಇಲ್ಲಿಗೆ ಭಾಗ 3ರ 7ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.